ನಾನು ಧಾರವಾಡ ರಂಗಾಯಣದ ನಿರ್ದೇಶಕನಾಗಿ ನೇಮಕೊಂಡು ಈಗ ಶ್ರಾವಣ ನಾಟಕೋತ್ಸವದ ಕಾರ್ಯಕ್ರಮವನ್ನು ಇಳಕಲ್ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಸಂಸ್ಕೃತಿ ಇಲಾಖೆ ಮಿನಿಸ್ಟರಾದಂಥ ಶಿವರಾಜ್ ತಂಗಡಿ ಸಾಹೇಬರ ಆಶಯದಂತೆ ನಾವು ರಕ್ತರಾತ್ರಿ, ವಿದ್ಯುತ್ತಿಗೆ ವಿರಚಿತ ವೀರಸಿಂಧೂರ ಲಕ್ಷ್ಮಣ ನಾಟಕ ಹಾಗೂ ಹತ್ತಾರ, ಈ ಮೂರು ರಂಗಾಯಣದ ಹತ್ತಾರ ನಾಟಕ ನಾವು ಇಲ್ಲಿ ಆಯೋಜಿಸಿ 2 ಮತ್ತು 3ನೇ ತಾರೀಕು ಕಾರ್ಯಕ್ರಮಗಳಿರ್ತವೆ. ನಾವು ಈಗಾಗಲೇ ಧಾರವಾಡದಲ್ಲೂ ಕೂಡ ನಾನು ಪ್ರೆಸ್ ಮೀಟ್ ಮಾಡಿ ಪತ್ರಿಕೆಗಳಿಗೆ ಹೇಳಿಕೆ ಕೊಡ್ತೀನಿ. ಇವತ್ತು ಕೂಡ ಇಲ್ಲಿ ನಾವು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ, ನಾವು ಈ ಆಯೋಜಿಸಿರುವ ಈ ಕಾರ್ಯಕ್ರಮ ಸತತ 2 ಮತ್ತು 3ನೇ ತಾರೀಕು ಇಲ್ಲಿ ನಾವು ಏರ್ಪಾಡು ಮಾಡಿದ್ದೀವಿ. ನಾವು ನಮ್ಮ ಕಡೆಯಿಂದ, ನಮ್ಮ ರಂಗಾಯಣದ ವತಿಯಿಂದ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ವಿ. ನಮ್ಮ ರಂಗ ಸಮಾಜದ ಸದಸ್ಯರು ಶ್ರೀಯುತ ಮಹಾಂತೇಶ್ ಗಜೇಂದ್ರಗಢ ಇವರು ಕೂಡ ನಮ್ಮ ಜೊತೆಗಿರ್ತಾರೆ ಅಂದರೆ ಸರ್ಕಾರ ಅವ್ರನ್ನೂ ಕೂಡ ರಂಗ ಸಮಾಜದ ಸದಸ್ಯರಂತ ನೇಮಕ ಮಾಡಿದ್ದಾರೆ. ಹಾಗಾಗಿ ನಾನು ನೇಮಕಾತಿಗೆ ಕೂಡ ನನ್ನ ಅಣ್ಣನ ನನ್ನ ಜೊತೆ ಕರ್ಕೊಂಡು ಹೋಗಿದ್ದೆ. ಹಾಗಾಗಿ ಇವತ್ತು ಕೂಡ ಇಳಕಲ್ನಲ್ಲಿ ನಡೆತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭಕ್ಕಾಗಿ ಪೂಜ್ಯ ಶ್ರೀ ಗುರು ಮಹಾಂತ ಸ್ವಾಮಿಗಳು ಚಿತ್ತರಿಗೆ ವಿಜಯ ಮಹಾಂತೇಶ್ ಸಂಸ್ಥಾನ ಮಠ ಇಳಕಲ್ ಇವ್ರನ್ನ ನಾವು ಅಧ್ಯಕ್ಷ ಮಾಡಿ ಸಾನ್ನಿಧ್ಯ ಮಾಡಿದ್ದೀವಿ. ಹಾಗೂ ಶಿವರಾಜ್ ತಂಗಡಿಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ, ಹಾಗೆ ವಿಜಯಾನಂದ ಕಾಶ್ಯಪ್ನವರು ಮಾನ್ಯ ಶಾಸಕರು ಅವರು ಕೂಡ ಎಷ್ಟಾಗಿ ಮಾಡಿದ್ದೀವಿ. ಹಾಗೂ ನಾನು ಡಾಕ್ಟರ್ ಕಲಿಗೊಟ್ಟಿ ರಂಗಾಯಣದ ನಿರ್ದೇಶಕ, ಮಲ್ಲಿಕಾರ್ಜುನ್ ಕಡ್ಕೋಳ್ ಅಂತ ವೃತ್ತಿ ರಂಗಾಯಣದ ನಿರ್ದೇಶಕರು ಕೂಡ ಆಗಮನ ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ಉಪಸ್ಥಿತಿಗಳನ್ನು ಮಾಡಿದ್ದೀವಿ. ಶ್ರೀ KH ಚೆನ್ನೂರು ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವಿಭಾಗ, ರಂಗ ಸಮಾಜ ಸದಸ್ಯರು ಬರಬೇಕಾಗಿತ್ತು. ಇವತ್ತು ಪ್ರೆಸ್ ಮೀಟ್ಗೆ ಕಾರ್ಯಕ್ರಮ ಆಗಮಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಶ್ರೀ ಶಶಿಧರ್ ಬಾರಿಘಾಟ್ ಬೆಂಗಳೂರು, ರಾಜಪ್ಪ ದಳವಾಯಿ ಮೈಸೂರು, ಡಾಕ್ಟರ್ K ರಾಮಕೃಷ್ಣಯ್ಯ ಬೆಂಗಳೂರು, ಶ್ರೀಮತಿ ಲಕ್ಷ್ಮೀ ಚಂದ್ರಶೇಖರ್ ಬೆಂಗಳೂರು, ಶ್ರೀ HS ಸುರೇಶ್ ಬಾಬು ಮೈಸೂರು, ಶ್ರೀ ಡಿಂಗ್ರಿ ನರೇಶ್ ರಾಯಚೂರು, K ಬನ್ನಟ್ಟಿ ಸದಸ್ಯರು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು, ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಬರ್ತಾರೆ. ನಾವು ಆಯೋಜಿಸಿರೋ ಕಾರ್ಯಕ್ರಮಕ್ಕೆ ಮೊದಲ ಬಾರಿಗೆ ನಿಮ್ಮ ಪಕ್ಕದ ಜಿಲ್ಲೆ ಬಿಜಾಪುರ ಜಿಲ್ಲೆಯವರಾದ ನಾನು ರಂಗಾಯಣಕ್ಕೆ ನಿರ್ದೇಶನಾಗಿ ಬಂದು ನನಗೂ ಕೂಡ ಭಾಳ ಸಂತೋಷ ಇದೆ. ಮತ್ತು ಮೇಲಾಗಿ ಜವಾಬ್ದಾರಿನೂ ಕೂಡ ಅಷ್ಟೇ ಭಾಳ. ಧಾರವಾಡದ ರಂಗಾಯಣಕ್ಕೆ ಒಬ್ಬ ನಿರ್ದೇಶಕನಾಗೋದು ಅಂದರೆ ಅದು ಗತಿ ಮೇಲೆ ಗತಿ ಮೇಲೆ ಪ್ರಯಾಣ ಮಾಡೋದಂಗೆ ಭಾಳ, ಯಾಕಂದರೆ ಅಂಥ ಸಾಹಿತಿಗಳು, ಸಂಗೀತಗಾರರು ಮತ್ತು ಕಥೆಗಾರರು ಭಾಳಷ್ಟು ಜನ ಹವ್ಯಾಸಿ ಕಲಾವಿದರು. ನಮ್ಮ ಉದ್ದೇಶನೇ ಏನಪ್ಪ ಅಂತಂತಂದರೆ, ನಾವು ರಂಗಾಯಣಕ್ಕೆ ನಿರ್ದೇಶಕರಾಗಿ ಆಗಿ ಬಂದ ಮೇಲೆ ಮೊದಲೇದ್ದು ಗ್ರಾಮೀಣ ಕಲಾವಿದರ ಕಡೆ ಲಕ್ಷ್ಯ ಕೊಡಬೇಕು, ಗ್ರಾಮೀಣ ಪ್ರತಿಭೆಗಳನ್ನು ಹುಡುಕೋದು. ಮತ್ತು ನನಗೆ ಸಂಬಂಧಪಟ್ಟದ್ದು 7 ಜಿಲ್ಲೆ: ಹಾವೇರಿ, ಗದಗ, ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ, ಧಾರವಾಡ. ಈಗಾಗಲೇ 7 ಜಿಲ್ಲೆ ಪ್ರವಾಸ ನಾನು ಶುಭಾರಂಭ ಮಾಡಿದ್ದೇನೆ. ಮೊದಲೇ ಜಿಲ್ಲೆ ಹಾವೇರಿ ಜಿಲ್ಲೆ ಪ್ರವಾಸ ಮುಗಿಸಿದ್ದೀನಿ. ಇನ್ನು ಉಡುಪಿ ಜಿಲ್ಲೆ ಪ್ರವಾಸ ಮಾಡಿ ನಾನು ಗ್ರಾಮೀಣ ಪ್ರತಿಭೆಗಳನ್ನು ಹಾಗೂ ಗ್ರಾಮೀಣ ಕಲಾವಿದರನ್ನ, ರಂಗಾಸಕ್ತರನ್ನ ಕೂಡಿ ಹಾಕಿಕೊಂಡು ಸಭೆ ಸಮಾಲೋಚನೆಗಳನ್ನು ಮಾಡ್ತಾಯಿದ್ದೀನಿ. ಅಂದರೆ ಕಲಾವಿದರ ಏನು ಬೇಕು, ಕಲಾವಿದರಿಂದ ಸರ್ಕಾರದಿಂದ ಏನು ಸಹಕಾರ ಸಿಗಲಿದೆ, ಮತ್ತು ನಮ್ಮ ಆ ರಂಗಾಯಣದ ಬಯಲಾದ ಮೂಲಕ ನಾವು ಅವ್ರಿಗೇನು ಸಹಾಯ ಮಾಡೋಕ್ಕೆ ಸಾಧ್ಯ ಐತೆ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕಾದ ಕೆಲಸ ನನಗೆ, ಕಲಾವಿದರಿಗೆ. ಹಾಗಾಗಿ ನಾನು ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ, ನಮ್ಮ ಈ ಶ್ರಾವಣ ನಾಟಕೋತ್ಸವಕ್ಕೆ ಹಮ್ಮಿಕೊಂಡಂಥ ಕಾರ್ಯಕ್ರಮ ಭಾಳ ಪ್ರಾಮುಖ್ಯವಾದದ್ದು. ಮೊದಲೇದ್ದು ರಕ್ತರಾತ್ರಿ ನಾಟಕ ನಮ್ಮ ಉಡುಪಿ ರಂಗಭೂಮಿಗೆ ಆಯ್ಕೆ ಮಾಡಿಕೊಂಡಿದ್ವಿ. 2ನೇದು ವಿದ್ಯುತ್ತಿಗೆ ವಿರಚಿತ ವೀರಸಿಂಧೂರ ಲಕ್ಷ್ಮಣ ನಾಟಕನ ಆಯ್ಕೆ ಮಾಡಿಕೊಂಡಿದ್ವಿ. 3ನೇದು ಹತ್ತಾರ
ಆ್ಯಕ್ಚುಲಿ ಬೇಡದ ನಾಟಕ ಅದು. ಹಾಗಾಗಿ ಎಲ್ಲ ನಮ್ಗೆ ಏನು ನಮ್ಮ ಉತ್ತರ ಕರ್ನಾಟಕ ಸಂಬಂಧಪಟ್ಟ ಕಾರ್ಯಕ್ರಮಗಳದ ಅವನ್ನ ಆಯ್ಕೆ ಮಾಡ್ಕೊಂಡು ನಾನು ಮುಂದೆ ಕೂಡ ಅಷ್ಟೇ ನಾನು ವೃತ್ತಿ ಮತ್ತು ಹವ್ಯಾಸಿ ಮತ್ತು ಗ್ರಾಮೀಣ ಕಲಾವಿದರನ್ನ ಬ್ಯಾಲೆನ್ಸ್ ಮಾಡಿಕೊಂಡು 3 ವರ್ಷ ನನ್ನ ಅವಧಿಯಲ್ಲಿ 3 ವರ್ಷದ ಅವಧಿಯಲ್ಲಿ ನನ್ನ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ. ನಿನ್ನೆ ಉದ್ದೇಶಿಸುವುದು ಹೀಗಾಗಿ ಅವರು ಈಗ ಅಧ್ಯಕ್ಷ ಸ್ಥಾನ ವಹಿಸುವಂಥ ನಮ್ಮ ಮಾನ್ಯ ಶಾಸಕರು ಉದ್ಘಾಟನೆ ಕೂಡ ಅವರೇ ಮಾಡ್ತಾಯಿದ್ದಾರೆ. ಉಳಿದಂತೆ ಎಲ್ಲ ಅಧ್ಯಕ್ಷರು, ಮುಖ್ಯ ಅಧ್ಯಕ್ಷರು ಎಲ್ಲರೂ ಬರ್ತಾರೆ. ದಯವಿಟ್ಟು ಎಲ್ಲ ಪತ್ರಿಕಾ ಮಾಧ್ಯಮಗಳು ಈ ನಾಟಕವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡುವಂಥ ಒಂದು ವ್ಯವಸ್ಥೆ ಮಾಡಿ ಉಚಿತವಾಗಿರೋದ್ರಿಂದ ಆಸನಗಳನ್ನು ವ್ಯವಸ್ಥೆ ಮಾಡಿದೆ. ವೇದಿಕೆ ಕೂಡ ಮಾಡ್ತಾಯಿದ್ದೀವಿ. ಈ ಕಂಪ್ನಿ ನಾಟಕದ ವೇದಿಕೆ ಯಾವ ಥರ ಇರುತ್ತೆ ಅದೇ ಥರ ಪರದೆ ಇದ್ದರೆ ಎಲ್ಲನೂ ವ್ಯವಸ್ಥಿತವಾಗಿ ಮಾಡಿ ನಾಟಕ ತೋರಿಸ್ತಾ ಇದ್ದೀವಿ. ಅದಕ್ಕೆ ಭಾಳ ಕಷ್ಟಪಟ್ಟು ಅದನ್ನು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಜನ ಬಂದು ನೋಡಿದರೆ ನಮಗೂ ಭಾಳ ಖುಷಿ. ಅದಕ್ಕೋಸ್ಕರ ನಿಮ್ಮ ಸಹಾಯ ಸಹಕಾರ ಬೇಕಾಗುತ್ತೆ. ಯಾಕಂದರೆ ನೀವು ಪ್ರಚಾರ ಮಾಡಿದರೆ ಜನ ಬರ್ತಾರೆ. ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಿಳಿಸ್ಬೇಕಂತೇಳಿ ನಮ್ಮಲ್ಲಿ ಕಳಕಳಿ ವಿನಂತಿ. ಸರ್, ಆ ನಾಟಕ ಇನ್ನೂ ಮರೆಯೋಕ್ಕಾಗಲ್ಲ. ಕೃಷ್ಣನ ಪಾತ್ರ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ. ಅದನ್ನು ನಾನು ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾದೇಶ್ ಬೇರೆಯವರು ಸಾಧ್ಯವಾದರೆ ಆ ಕೃಷ್ಣನ ಕಲಾವಿದರನ್ನು ಕರೆತರಿಸ್ರಿ ಅಂತೇಳಿ ಇಲ್ಲ ಅವ್ರಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಅಭ್ಯಸಿರ್ತಕ್ಕಂಥ ಕಲ್ತ್ಕೊಳ್ತಾ ಇದ್ದೀವಿ ನಾವು ಅಂತೇಳಿ ಅವರು ನಮಗೆ ಹೇಳಿದ್ದಾರೆ. ಆದ್ದರಿಂದ ನನಗೆ ಈ ಸಾರಿಯ ಏನು ಸಣ್ಣ ಸಂಸ್ಕೃತಿ ಮಹೋತ್ಸವ ನಿಜಕ್ಕೂ ಒಂದು ಮಹತ್ವದ ಪ್ರದರ್ಶನ ಅಂತ ನಾನು ಹೇಳ್ತೀನಿ. ಆ ದಿಶೆಯಲ್ಲಿ ಭಾಳ ಆಸಕ್ತಿ ವಹಿಸಿ ನಮ್ಮ ಊರಿನವರಾಗಿರ್ತಕ್ಕಂಥ ಮಾತೇಶ್ ಗಜೇಂದ್ರಗೌಡರು ಮತ್ತು ನಮ್ಮ ರಾಜು ಏನು ರಂಗಾಯಣದ ಸದಸ್ಯರಲ್ಲಿದ್ದಾರೆ, ಇವರು ಆಸಕ್ತಿ ವಹಿಸಿ ಈ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ನಮ್ಮ ವಿಜಯಮಂಟೇಶ್ವರ ತರುಣ ಸಂಘದ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆಮೇಲೆ ಅದ್ರ ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ನಾಟಕಗಳ ಕಣ್ಮರೆ ಆಗ್ತಾ ಇದೆ. ಅದರಲ್ಲೂ ಪೌರಾಣಿಕ ನಾಟಕಗಳ ಬಗ್ಗೆ ಜನರಿಗೆ ಈಗಿನ ಹುಡುಗರಿಗೆ ಈಗಿನ ತಲೆಮಾರದ ಅರಿವಿನೇ ಇಲ್ಲ. ಒಂದೇ ನಾಟಕ ನೋಡಿದ್ರೆ ಸಾಕು, ರಾತ್ರಿ ಒಂದು ನಾಟಕ ಒಂದೇ ನೋಡಿದ್ರೆ ಸಾಕು ಅವ್ರಿಗೆ ಆ ಒಂದು ಆಸಕ್ತಿ, ಆ ಒಂದು ಇಚ್ಛೆ, ಆ ಒಂದು ನೋಡ್ತಕ್ಕಂಥದ್ದು ಬರ್ತದೆ ಅಂಥೇಳಿ ನಾನು ಭಾವಿಸ್ತೀನಿ. ಆ ದಿಶೆಯಲ್ಲಿ ಈ ಸಾರಿ ನಮ್ಮದೇನು ರಂಗಾಯಣ ಧಾರವಾಡದವರು ನಮ್ಗೆ ಈ ಜಾತ್ರೆಗಾಗಿನೇ ನಾವು ಕೇವಲ ತಮಿಳು ಸಂಘದಲ್ಲಿ ಏನು ಮಾಡಿಲ್ಲ, ಅವರು ಬರೀ ಒಂದು ಸ್ಟೇಜ್ ಮಾಡ್ಕೊಟ್ಟಿದ್ವಿ ಮಾತ್ರ. ಅವರೆಲ್ಲ ಕುರ್ಚೆ ಸ್ಟೇಜ್ ಮಾತ್ರ ನಾವು ಮಾಡಿಕೊಟ್ಟಿದ್ವಿ. ಅವರು ಸಣ್ಣ ಸಂಸ್ಕೃತಿ ಮಹೋತ್ಸವ ವಿಜೃಂಭಣೆ ಆಗಲಿ ಅಂತಕ್ಕಂಥ ಒಂದೇ ಒಂದು ದೃಷ್ಟಿಯಿಂದ ಭಾಳ ಪರಿಸರ ಕೊಟ್ಟು ಆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾನ್ಯ ಸಚಿವರನ್ನು ಕೂಡ ಅವರು ಮನವೊಲಿಸಿ ಅವತ್ತಿನ ದಿವಸ ಅವ್ರನ್ನೂ ಕೂಡ ಬರಮಾಡಿದ್ರು. ಉದ್ಘಾಟಕರಿಗೆ ಅವರೇ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಅಕ್ರಮ ಮಹೋತ್ಸವ ಬೆಂಗಳೂರಿಗೆ ಹೋಗಿದ್ದಾರೆ ಅವರು. ಆ ದಿಶೆಯಲ್ಲಿ ಒಟ್ಟಾರೆ ನಾನು ಏನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಏನೇ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ, ಈ ನಾವು ಕೇವಲ ಈ ಸಂಸ್ಕೃತಿ ಮಹೋತ್ಸವಕ್ಕಾಗ ವಿಜಯಮಂಟೇಶ್ವರನ ಸಂಸ್ಕೃತಿ ಮಹೋತ್ಸವದ ಅಂಗವಾಗಿ ಏನಿಷ್ಟು ಶ್ರಮಪಟ್ಟು ರಂಗಾಯಣದ ಇಬ್ಬರು ದಿಗ್ಗಜರು ನಮ್ಮ ಊರಿಗೆ ಈ ನಾಟಕವನ್ನು ತಂದು ಕೊಟ್ಟಿದ್ದು ನಾವು ಬಹಳ ಅತ್ಯಂತ ಹೆಮ್ಮೆಯ ವಿಷಯ. ಈ ಸಂಗತಿಯನ್ನು, ಈ ವಿಷಯವನ್ನು ನಮ್ಮ ಇಳಕಲ್ ನಾಟಕ ಆಸಕ್ತರು ಮತ್ತು ಕಲಾಭಿಮಾನಿಗಳು ತಮ್ಮನ್ನು ಬಹಳ ಚಿರಸ್ಥಾಯಿಯಲ್ಲಿ ನೆನಪಿಡ್ತಾರೆ ಅಂತ ಹೇಳ್ತಾ, ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಏನು ಅಭಿನಂದಿಸಿಕೊಳ್ಳೋದೇನಂತಂದ್ರೆ, ಮುಖ್ಯವಾಗಿ ಯುವಕರಿಗೆ ಇದು ಹರಡಬೇಕು, ಈ ವಿಷಯ ಗೊತ್ತಾಗಬೇಕು, ಜನರಿಗೆ ಗೊತ್ತಾಗಬೇಕು. ಸಹಜವಾಗಿ ಇಳಕಲ್ ನಗರದವರು ನಾಟಕ ಅಭಿಮಾನಿಗಳು, ಕಲಾಸಕ್ತರು, ಕಲಾರಸಿಕರು, ಕಲಾಬಂಧುಗಳು ಆದಾಗ್ಯೂ ಕೂಡ ಮುಖ್ಯವಾಗಿ ಯುವ ಮಿತ್ರರನ್ನ ಈ ಪೌರಾಣಿಕ ನಾಟಕ ರಕ್ತರಾತ್ರಿ ಮತ್ತು ಸಿಂಧೂರ ಲಕ್ಷ್ಮಣ ನಾಟಕವನ್ನು ವೀಕ್ಷಣೆ ಮಾಡುವ ಹಾಗೆ ತಾವು ನಮ್ಮ ಪ್ರಚಾರವನ್ನು ಮಾಡಿದ್ದೇ ಆದರೆ ಸಣ್ಣ ಸಂಸ್ಕೃತಿ ಮಹೋತ್ಸವ ಮತ್ತು ಅವರಿಬ್ಬರು ಪಟ್ಟಿರ್ತಕ್ಕಂಥ ಶ್ರಮ ಸಾರ್ಥಕ ಆಗ್ತದೆ ಅಂತ ಹೇಳಿ ನಾನು ಭಾವಿಸಿ ತಮ್ಮೆಲ್ಲರಿಗೂ ಮತ್ತು ಈ ಇಬ್ಬರು ರಂಗಾಯಣ ದಿಗ್ಗಜರಿಗೆ ಈ ವೇದಿಕೆ ಮಾಡಿಸಿರ್ತಕ್ಕಂಥ ಇವರು ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತಾಡ್ತೀನಿ.